ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ತೆಲುಗು ಭಾಷೆಯ ಮುಂಬರುವ 9ನೇ ಸೀಸನ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಈ ಹಿಂದೆ ಇದ್ದ ನಿರೂಪಕ ಬದಲಾಗಲಿದ್ದು, ಯುವ ತಾರೆಯೊಬ್ಬರು ಅವರ ಸ್ಥಾನವನ್ನ ಪಡೆದುಕೊಳ್ಳುತ್ತಿದ್ದಾರೆ ಎನ್ನಲಾಗಿತ್ತು. ಮುಂದಿನ ಸೀಸನ್ಗೆ ನಾಗಾರ್ಜುನ ಬದಲಿಗೆ ನಟ ವಿಜಯ್ ದೇವರಕೊಂಡ ಅವರು ನಿರೂಪಕರಾಗಿ ಆಯ್ಕೆಯಾಗಲು ಮಾತುಕತೆ ನಡೆದಿದೆ ಎನ್ನಲಾಗಿತ್ತು. ಆದರೀಗ ಬಂದಿರುವ ಮತ್ತೊಂದು ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ತೆಲುಗು ಹೊಸ ನಿರೂಪಕ ದೇವರಕೊಂಡ ಅಲ್ವಂತೆ, ಬದಲಾಗಿ ಬಾಲಯ್ಯ ನಡೆಸಿಕೊಡಲಿದ್ದಾರೆ. 2017ರಲ್ಲಿ ಬಿಗ್ ಬಾಸ್ ತೆಲುಗು ಮೊದಲ ಸೀಸನ್ ಆರಂಭವಾಗಿತ್ತು. ಜೂನಿಯರ್ ಎನ್ಟಿಆರ್ ಫಸ್ಟ್ ಸೀಸನ್ ನಡೆಸಿಕೊಟ್ಟಿದ್ರು. 2ನೇ ಸೀಸನ್ನಲ್ಲಿ ನಾನಿ ನಿರೂಪಕರಾಗಿ ಕಾಣಿಸಿಕೊಂಡಿದ್ರು. 3ನೇ ಸೀಸನ್ನಿಂದ ನಾಗಾರ್ಜುನ್ ಶೋ ಅನ್ನು ನಡೆಸಿಕೊಟ್ಟಿದ್ರು. ಸಿನಿಮಾ ಸೇರಿದಂತೆ ಇತರ ಕಾರಣಗಳಿಂದ ಮುಂದಿನ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಲು ನಾಗಾರ್ಜುನ್ಗೆ ಸಾಧ್ಯವಾಗುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ. ನಾಗಾರ್ಜುನ್ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಹೊರಗುಳಿಯುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಇದರ ಬೆನ್ನಲ್ಲೇ ವಿಜಯ್ ದೇವರಕೊಂಡ ಜೊತೆ ಮೊದಲ ಸುತ್ತಿನ ಮಾತುಕತೆ ಯಶಸ್ವಿಯಾಗಿದೆ ಎಂದು ವರದಿಯಾಗಿತ್ತು. ಆದರೀಗ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಈ ಬಾರಿ ಬಾಲಯ್ಯ ನಡೆಸಿಕೊಡಲಿದ್ದಾರೆ ಎನ್ನುವ ಸುದ್ದಿ ಸದ್ಯ ಆಂಧ್ರದಲ್ಲಿ ಹರಿದಾಡುತ್ತಿದೆ. ಇನ್ನು ಬಾಲಯ್ಯ ಈಗಾಗಲೇ ಅನ್ಸ್ಟಾಪಬಲ್ ವಿತ್ ಎನ್ಬಿಕೆ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದಾರೆ. ತಮ್ಮ ಮಾತು ಹಾವಭಾವದಿಂದ ತೆಲುಗು ನಾಡಿನ ಪ್ರೇಕ್ಷಕರ ಹೃದಯಕ್ಕೆ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಾಲಯ್ಯ ಅವರೇ ಸೂಕ್ತ ಎನ್ನುವ ನಿರ್ಧಾರಕ್ಕೆ ಬಿಗ್ ಬಾಸ್ ಆಯೋಜಕರು ಬಂದಿದ್ದಾರೆ ಎನ್ನುವ ಮಾತು ಸದ್ಯ ಕೇಳಿ ಬರುತ್ತಿದೆ. ಬಾಲಯ್ಯ ಬಿಗ್ ಬಾಸ್ ಶೋ ಮಾಡಲು ಒಪ್ಪಿದರೆ ತೆಲುಗು ಪ್ರೇಕ್ಷಕರಿಗೆ ಭರ್ಜರಿ ಮನೋರಂಜನೆ ಸಿಗುವುದು ಪಕ್ಕಾ. ಇದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ತೆಲುಗು 9 ಆರಂಭಗೊಳ್ಳುವ ಸಾಧ್ಯತೆ ಇದೆ. ಇದನ್ಮಧ್ಯೆ ಸೀಸನ್ 9ರ ಸ್ಪರ್ಧಿಗಳ ಬಗ್ಗೆ ಈಗಾಗಲೇ ಹಲವಾರು ಹೆಸರುಗಳು ಬಹಿರಂಗಗೊಂಡಿದೆ. ಹೊಸ ಸ್ಪರ್ಧಿಗಳ ಜೊತೆಗೆ ಹಲವಾರು ಮಾಜಿ ಸ್ಪರ್ಧಿಗಳು ಸಹ ಸೀಸನ್ 9ರಲ್ಲಿ ಸದ್ದು ಮಾಡಲಿದ್ದಾರೆ ಎಂದು ಹೇಳಲಾಗಿದೆ. ಧಾರಾವಾಹಿ ಖ್ಯಾತಿಯ ಕಾವ್ಯ, ತೇಜಸ್ವಿನಿ, ದೇವ್ ಜಾನಿ, ಶಿವಕುಮಾರ್, ರೀತು ಚೌಧರಿ ಮತ್ತು ಮಾಜಿ ಸ್ಪರ್ಧಿ ಸೋನಿಯಾ ಕೂಡ ಬರಲಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ.